ಈ ಹುಕ್ಕಾ ಪೆಡ್ಲರ್ಗಳು ಕೋರಮಂಗಲದಲ್ಲಿ ತಮ್ಮ ನೆಲೆಯನ್ನ ಮಾಡಿಕೊಂಡು ಆ ಮೂಲಕ ಇವರು ಎಲ್ಲ ಏರಿಯಾಗಳಿಗೂ ಕೂಡ ಆ ಹುಕ್ಕಾವನ್ನ ಸಪ್ಲೈ ಮಾಡ್ತಾ ಇದ್ರಲ್ಲ ಡೆಲಿವರಿ ಬಾಯ್ಗಳ ಮೂಲಕ. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಒಂದು ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡ್ತೋ ರಾಶಿ ರಾಶಿ ಹುಕ್ಕಾ ಪಾಟ್ಗಳನ್ನ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಪೊಲೀಸರು ರೇಡ್ ಮಾಡ್ತಾರೆ. ನಮ್ಮ ವರದಿ ನಂತರ ಪೊಲೀಸರು ರೇಡ್ ಮಾಡ್ತಾರೆ. ಕಾಕಿ ರೇಡ್ ವೇಳೆ ಸ್ಫೋಟಕ ಅಂಶಗಳು ಬಯಲಾಗುತ್ತೆ. ಹೆಂಗ್ ಸಾಧ್ಯ ಇದು ಅಂತ ಹೇಳಿ ಇಡೀ ಬೆಂಗಳೂರಿಗೆ ಹುಕ್ಕಾ ಸಪ್ಲೈ ಮಾಡ್ತಾ ಇದ್ದ ಈ ಪೆಡ್ಲರ್ಗಳು, ನ್ಯೂ ಇಯರ್ಗೆ ಹುಕ್ಕಾ ಸಾಗಿಸ್ತಾ ಇದ್ದ ಪೆಡ್ಲರ್ಗಳು, ಹುಕ್ಕಾ ತುಂಬಿದ ಪಾಟ್ ಬಾಡಿಗೆ ಸಾಗಿಸಿದ್ದ ಈ ಪೆಡ್ಲರ್ಗಳು ಡೆಲಿವರಿ ಬಾಯ್ಸ್ ಮೂಲಕ ಹುಕ್ಕಾ ಸಾಗಾಟ ಮಾಡ್ತಾ ಇದ್ರು. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರು ಸಡನ್ ಆಗಿ ದಾಳಿ ಮಾಡ್ತಾರೆ ರಿಪಬ್ಲಿಕ್ ಕನ್ನಡ ವರದಿ ನಂತರ. ಇದನ್ನೆಲ್ಲ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ರಾಶಿ ರಾಶಿ ಹುಕ್ಕಾ ಪಾಟ್ಗಳನ್ನು ಪೊಲೀಸರು ಆನಂತರ ಸೀಸ್ ಮಾಡಿದ್ದಾರೆ. ಕಾಕಿ ರೇಡ್ ವೇಳೆ ಪೊಲೀಸರಿಗೆ ಇದೆಲ್ಲ ನೋಡಿ ಅವರೇ ಶಾಕ್ ಆಗಿದ್ದಾರೆ. ಇಡೀ ಬೆಂಗಳೂರಿಗೆ ಇವರು ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥ ಸ್ಫೋಟಕ ವಿಚಾರ ಬಯಲಾಗಿದೆ. ರೆಡ್ ಬ್ಯಾಗ್ಗಳ ಮೂಲಕ ಇವರು ಹುಕ್ಕಾ ಪಾಟ್ಗಳನ್ನ ಮನೆ ಮನೆಗೂ ತಲುಪಿಸ್ತಾ ಇದ್ರು. ಡೆಲಿವರಿ ಬಾಯ್ಗಳ ಮೂಲಕ ಇವರು ತಲುಪಿಸ್ತಾ ಇದ್ರು. ಕೇವಲ 15 ನಿಮಿಷದಲ್ಲಿ ನೀವು ಹುಕ್ಕಾ ಏನಾದರೂ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಬರುತ್ತೆ. ನೀವಿರೋ ರೂಮು ಅಥವಾ ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಮನೆಗೆ ತಲುಪಿಸ್ತಾರೆ. ಯಾವಾಗ ಈ ವಿಚಾರವನ್ನ ಆ ಡೆಲಿವರಿ ಬಾಯ್ ರಿಪಬ್ಲಿಕ್ ಕನ್ನಡದ ಮುಂದೆ ತೆರೆದಿಟ್ನೋ ನಮ್ಮ ತನಿಖಾ ವರದಿಗಾರ ಅರವಿಂದ್ ಇದನ್ನ ಒಂದೊಂದಾಗಿ ಈ ಜಾಲವನ್ನ ಭೇದಿಸ್ತಾ ಬಂದ್ರು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಈ ಸ್ಟಿಂಗ್ ಆಪರೇಷನ್, ಇದೊಂದು ರಹಸ್ಯ ಕಾರ್ಯಾಚರಣೆಯನ್ನ ಸಂಪೂರ್ಣ ಯಶಸ್ವಿಗೊಳಿಸಿದ್ದು ನಮ್ಮ ತನಿಖಾ ವರದಿಗಾರ ಅರವಿಂದ್ ಪ್ರೌಡ್ ಆಫ್ ಯು. ನಿಜಕ್ಕೂ ಕೂಡ ಇದು ಕನ್ನಡ ಮಾಧ್ಯಮ ಲೋಕದಲ್ಲಿ ಇಂಥದ್ದೊಂದು ಸ್ಟಿಂಗ್ ಆಪರೇಷನ್ ಅಥವಾ ಇಂಥದ್ದೊಂದು ಲೈವ್ ಒಂದು ತನಿಖಾ ವರದಿಗಾರಿಕೆ ಬಹುಶಃ ಯಾರೂ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ತಮಗೆ ಹೇಗೆ ಮಾಹಿತಿ ಸಿಕ್ತು? ತಾವು ಇದನ್ನು ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ರಿ? ಜೊತೆಗೆ ಪೊಲೀಸರು ಇದನ್ನು ನೋಡಿ ಏನಂದ್ರು? ಆ ಡೆಲಿವರಿ ಬಾಯ್ಗಳು ಏನಂತಾರೆ? ಹೇಗೆಲ್ಲ ಆಪರೇಟ್ ಆಗುತ್ತಿದ್ದು? ಓವರ್ ಟು ಯು ಅರವಿಂದ್. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರು ಎಲ್ಲೋ ಒಂದ್ ಕಡೆ ನ್ಯೂ ಇಯರ್ಗೆ ಟಾರ್ಗೆಟ್ ಆಗಿತ್ತು. ಅದರಲ್ಲೂ ಕೂಡ ನಶೆ ಅಂದ್ರೆ ಈ ಡ್ರಗ್ಸ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ನಶೆ ಮಾಡೋದಕ್ಕಾಗಿ, ನಶೆ ಪಾರ್ಟಿಗಾಗಿ ಬೆಂಗಳೂರು ಟಾರ್ಗೆಟ್ ಆಗಿತ್ತು ಅನ್ನುವಂತ ಒಂದು ಮಾಹಿತಿ ಪೊಲೀಸರಿಗೂ ಕೂಡ ಇತ್ತು. ಅದರ ಒಂದು ಹಂತದಲ್ಲಿ ಅವರು ಕೂಡ ತನಿಖೆ ಮಾಡ್ತಾ ಇದ್ರು. ಹಾಗೆ ನಾವು ಕೂಡ ಆ ಹಂತದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ವಿ, ವರದಿ ಮಾಡ್ಬೇಕಂತ ಕಾಯ್ತಾ ಇದ್ವಿ. ಆದ್ರೆ 1ನೇ ತಾರೀಕು ಅಂದ್ರೆ ನ್ಯೂ ಇಯರ್ ದಿನ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಅಂದ್ರೆ ಸರಿಯಾದ ಮಾಹಿತಿಗಳು ಕೂಡ ಸಿಕ್ಕಿರೋದಿಲ್ಲ. ಅದಾದ ಬಳಿಕ ನಮಗೊಂದು ಮಾಹಿತಿ ಬರುತ್ತೆ. ಅದು ಕೂಡ ಹೇಗೆ ಬರುತ್ತೆ ಅನ್ನುವಂಥದ್ದಂದ್ರೆ, ನಾವು ಈ ಹಿಂದೆ ಸುಮಾರು 1 ತಿಂಗಳ ಕಾಲವಾಗಿ ಅದೊಂದು ಡ್ರಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಆ ಒಂದು ಸ್ಟೋರಿನ ವರದಿ ಮಾಡಿರ್ತೀವಿ. ಆ ವರದಿ ನೋಡಿದಂತಹ ಡೆಲಿವರಿ ಬಾಯ್ ಏನಿರ್ತಾನೆ, ಆತ ಈ ರೀತಿಯಾಗಿ ಆಗಿದೆ, ಹುಳಿಮಾವ್ನಲ್ಲಿ ಒಂದು ಫಿಲ್ಡ್ ಹುಕ್ಕಾನ ಅವರು ಡೆಲಿವರಿ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, ಜೊತೆಗೆ ಅವಾಚ್ಯವಾಗಿ ನನಗೆ ಬೈತಾ ಇದ್ದಾರೆ, ನಾನು ನಿಮ್ಮ ವರದಿಯನ್ನು ನೋಡಿದ್ದೆ ಅನ್ನುವಂಥ ಹಂತದಲ್ಲಿ ಆತ ನಮ್ಮ ರಿಪಬ್ಲಿಕ್ ಆಫೀಸ್ಗೆ ಕರೆ ಮಾಡಿ ನಮ್ಮನ್ನ ಸಂಪರ್ಕ ಮಾಡ್ತಾನೆ. ಆ ಬಳಿಕ ನಾವು ಆತನನ್ನ ಭೇಟಿಯಾಗಿ ಸಂಪೂರ್ಣವಾಗಿ ಆತನಿಗೆ ಏನೇನ್ ಆಯ್ತು ಅನ್ನುವಂಥದ್ದನ್ನ ಕೇಳ್ತೀವಿ. ಆ ಬಳಿಕ ಮತ್ತೆ ಆ ಒಂದು ಲೊಕೇಶನ್ ಯಾವುದು ಅನ್ನೋಂಥದ್ದನ್ನ ಪತ್ತೆ ಮಾಡ್ತೀವಿ. ಆ ಮುಖಾಂತರವಾಗಿ ನಾವು ಆ ಒಂದು ತನಿಖಾ ವರದಿಯನ್ನ ಮಾಡೋದಕ್ಕೆ ಮುಂದಾಗ್ತೀವಿ. ಆ ಸಂದರ್ಭದಲ್ಲಿ ಆ ಒಂದು ಅಡ್ಡೆ ಏನಿರುತ್ತೆ, ಹುಕ್ಕಾ ಪಾಟ್ಸ್ಗಳನ್ನ ಬೆಂಗಳೂರಿನ ಏರಿಯಾಗೆ ಕಳಿಸಿದಂತಹ ಆ ಅಡ್ಡೆ ಏನಿರುತ್ತೆ, ಆ ಅಡ್ಡೆ ಯಾವ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ತನಿಖೆ ಮಾಡ್ತೀವಿ. ಆಗ ಗೊತ್ತಾಗುತ್ತೆ ಕೋರಮಂಗಲ ವ್ಯಾಪ್ತಿಗೆ ಅಂತ ಹೇಳಿ. ಆಗ ಕೋರಮಂಗಲ ಪೊಲೀಸರಿಗೆ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡುವಂತದನ್ನ ಮಾಡ್ತೀವಿ. ಆ ಯುವಕ ಕೂಡ ಸಂಪರ್ಕ ಮಾಡ್ತಾನೆ. ಹೇಳಿದ ತಕ್ಷಣವೇ ಅವರು ಕೂಡ ತತ್ಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ, ಜೊತೆಗೆ ಕಾರ್ಯಪ್ರವೃತ್ತರಾಗ್ತಾರೆ. ನಮ್ಮ ಜೊತೆಗೇನೆ ಅವರು ಕೂಡ ಒಂದು ಕಾರ್ಯಪ್ರವೃತ್ತರಾಗಿ ಕಡೆಗೆ ಆ ಒಂದು ಅಡ್ಡೆಗೆ ಕೂಡ ಹೋಗ್ತೀವಿ. ಹೋದಂತ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡ್ತಾರೆ. ಲೈವ್ ಆಗ ಆ ಒಂದು ವರದಿಯನ್ನ ಕೂಡ ಮಾಡ್ತೀವಿ. ಆರೋಪಿಗಳನ್ನ ಬಂಧಿಸ್ತಾರೆ. ಜೊತೆಗೆ ಅಲ್ಲಿ ತುಂಬಾ ಶಾಕ್ಗೆ ಒಳಗಾಗುವಂತಹ
ಪಾಟ್ಸ್ಗಳು ಫ್ಲೇವರ್ಸ್ಗಳು ಇರ್ತವೆ. ಕೋಪ್ಟಾ ಕಾಯ್ದೆ ಅಡಿ ಕರ್ನಾಟಕದಲ್ಲಿ ಹುಕ್ಕಾ ಫ್ಲೇವರ್ಸ್ಗಳು ಬ್ಯಾನ್ ಆಗಿದೆ. ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು ಕೂಡ ಬ್ಯಾನ್ ಆಗಿದೆ. ಆದರೆ ಆನ್ಲೈನ್ನಲ್ಲಿ ವೆಬ್ಸೈಟ್ಗಳಲ್ಲಿ ಅದು ಹುಕ್ಕಾ ಸಿಗುತ್ತೆ ಅನ್ನುವಂಥದ್ದು ಒಂದು ಪೋಸ್ಟರ್ಗಳು ಈಗಲೂ ಕೂಡ ಹರಿದಾಡ್ತಾ ಇರುವಂಥದ್ದು. ರಂಜಿತ್, ನಿಜಕ್ಕೂ ಕೂಡ ಭಯಾನಕ ಸಂಗತಿ ಇದು. ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಪ್ರಮುಖವಾಗಿ ಈ ಒಂದು ಏನು ಡ್ರಗ್ ಆಪರೇಷನ್ ಮಾಡಿರ್ತೀವಿ ಆಗ ಇದು ಸದನದಲ್ಲೂ ಕೂಡ ಚರ್ಚೆ ಆಗಿರುತ್ತೆ. ಸುರೇಶ್ ಕುಮಾರ್ ಅವರು ಇದನ್ನ ಒಂದು ಪ್ರಶ್ನೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ಈ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ, ಮಾಹಿತಿ ಇದ್ರೆ ಕೊಡಿ ಅಂತ ಹೇಳಿರ್ತಾರೆ. ನಾವು ಈಗ ಸಾಕ್ಷಿ ಸಮೇತವಾಗಿ ಆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಸಾಕ್ಷಿ ಕೊಡಿ ಅಂದಿರ್ತಾರೆ, ಸಾಕ್ಷಿಯನ್ನು ಕೊಟ್ಟಿರುವಂಥದ್ದು. ಬಳಿಕ ಪೊಲೀಸರು ಕೂಡ ನಮಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನುವಂಥದ್ದನ್ನ ಹೇಳ್ತಾರೆ. ನಿಜಕ್ಕೂ ಕೂಡ ನಾವು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವರು ಕೂಡ ಈ ಹಿಂದೆ ನಮಗೆ ಮಾಹಿತಿ ಕೊಡಿ, ಅವ್ರು ಯಾರೇ ಆದ್ರೂ ಬಂಧಿಸ್ತೀವಿ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಕಮಿಷನರ್ ಕಚೇರಿಯಲ್ಲೇ ಅವರು ಅದನ್ನ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಾರೆ. ನಾವು ಯಾವಾಗ ಈ ಹಿಂದೆ ಡ್ರಗ್ ಆಪರೇಷನ್ ಮಾಡಿರ್ತೀವಿ ಆಗ ಅವರು ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ. ಅದರಂತೆ ಬೆಂಗಳೂರು ಪೊಲೀಸ್ ನಡೆದುಕೊಂಡಿರುವಂಥದ್ದು. ಬೇಗನೆ ಆ ಒಂದು ರೇಡ್ ಅನ್ನ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ಒಂದು ಉದಾಹರಣೆ ಮುಖಾಂತರವಾಗಿ ಹೇಳೋದಾದ್ರೆ, ಗಾಯ ಆದ ಮೇಲೆ ಪರಿಹಾರ ಹುಡುಕೋದು, ಜೊತೆಗೆ ಗಾಯ ಮಾಡಿದವ್ರನ್ನ ಬಂಧಿಸುವಂಥದಕ್ಕಿಂತ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇರುವಂಥದ್ದು. ಅದು ಆಗೋಕ್ಕೂ ಮುಂಚೆನೆ ನಾವು ಕಾಪಾಡ್ಕೊಳ್ಬೇಕಾಗಿತ್ತು. ನ್ಯೂ ಇಯರ್ನ ಬರ್ತ್ ಸೆಲೆಬ್ರೇಟ್ ಮಾಡಿದ್ರು 4 ದಿನಗಳ ಕಾಲ. ಅದರಲ್ಲೂ ಕೂಡ ಕೋಡ್ ವರ್ಡ್ನ ಇಟ್ಟಿದ್ರು ರಂಜಿತ್ ಅವರು. ರೆಡ್ ಬ್ಯಾಗ್ನ ಮುಖಾಂತರವಾಗಿ ಆ ಹುಕ್ಕಾವನ್ನ ಸಪ್ಲೈ ಮಾಡ್ತಿದ್ರು. ಯಾರು ಕನ್ಸ್ಯೂಮ್ ಮಾಡ್ಕೋತಾರೆ ಅವ್ರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಹೇಳಿರ್ತಾರೆ ಅವರು, ರೆಡ್ ಚೀಲ್ನಲ್ಲಿ ಇದೆ ನೋಡಿ ಅನ್ನುವಂಥದ್ದನ್ನ. ಸೊ ಈ ರೀತಿಯಾಗಿ ಪ್ರಕ್ರಿಯೆ ಇತ್ತು ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹುಶಃ ಇಂಥ ಎದೆಗಾರಿಕೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಇರುತ್ತೆ. ಇಂಥ ಡೇಂಜರಸ್ ಸ್ಪಾಟ್ಗಳಿಗೆ ಹೋಗಿ ಅಲ್ಲಿ ಸ್ಟಿಂಗ್ ಆಪರೇಷನ್ ಮೂಲಕ, ರಹಸ್ಯ ಕಾರ್ಯಾಚರಣೆ ಮೂಲಕ ಅದನ್ನು ಭೇದಿಸೋದು. ಥ್ಯಾಂಕ್ ಯು ಅರವಿಂದ್. ಈ ಹುಕ್ಕಾ ಪೆಡ್ಲರ್ಗಳು ಕೋರಮಂಗಲದಲ್ಲಿ ತಮ್ಮ ನೆಲೆಯನ್ನು ಮಾಡಿಕೊಂಡು ಆ ಮೂಲಕ ಇವರು ಎಲ್ಲ ಏರಿಯಾಗಳಿಗೂ ಕೂಡ ಆ ಹುಕ್ಕಾವನ್ನು ಸಪ್ಲೈ ಮಾಡ್ತಾ ಇದ್ರಲ್ಲ ಡೆಲಿವರಿ ಬಾಯ್ಗಳ ಮೂಲಕ. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಒಂದು ಸ್ಫೋಟಕ ವಿಚಾರವನ್ನು ರಿವೀಲ್ ಮಾಡ್ತೋ, ರಾಶಿ ಹುಕ್ಕಾ ಪಾಟ್ಗಳನ್ನು ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಪೊಲೀಸರು ರೇಡ್ ಮಾಡ್ತಾರೆ. ನಮ್ಮ ವರದಿ ನಂತರ ಪೊಲೀಸರು ರೇಡ್ ಮಾಡ್ತಾರೆ. ಕಾಕಿ ರೇಡ್ ವೇಳೆ ಸ್ಫೋಟಕ ಅಂಶಗಳು ಬಯಲಾಗುತ್ತೆ. ಹೆಂಗ್ ಸಾಧ್ಯ ಇದು ಅಂತ ಹೇಳಿ ಇಡೀ ಬೆಂಗಳೂರಿಗೆ ಹುಕ್ಕಾ ಸಪ್ಲೈ ಮಾಡ್ತಾ ಇದ್ದ ಈ ಪೆಡ್ಲರ್ಗಳು, ನ್ಯೂ ಇಯರ್ಗೆ ಹುಕ್ಕಾ ಸಾಗಿಸ್ತಾ ಇದ್ದ ಪೆಡ್ಲರ್ಗಳು, ಹುಕ್ಕಾ ತುಂಬಿದ ಪಾಟ್ ಬಾಡಿಗೆ ಸಾಗಿಸಿದ್ದ ಈ ಪೆಡ್ಲರ್ಗಳು ಡೆಲಿವರಿ ಬಾಯ್ಸ್ ಮೂಲಕ ಹುಕ್ಕಾ ಸಾಗಾಟ ಮಾಡ್ತಾ ಇದ್ರು. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರು ಸಡನ್ ಆಗಿ ದಾಳಿ ಮಾಡ್ತಾರೆ ರಿಪಬ್ಲಿಕ್ ಕನ್ನಡ ವರದಿ ನಂತರ. ಇದನ್ನೆಲ್ಲ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ರಾಶಿ ಹುಕ್ಕಾ ಪಾಟ್ಗಳನ್ನು ಪೊಲೀಸರು ಆನಂತರ ಸೀಸ್ ಮಾಡಿದ್ದಾರೆ. ಕಾಕಿ ರೇಡ್ ವೇಳೆ ಪೊಲೀಸರಿಗೆ ಇದೆಲ್ಲ ನೋಡಿ ಅವರೇ ಶಾಕ್ ಆಗಿದ್ದಾರೆ. ಇಡೀ ಬೆಂಗಳೂರಿಗೆ ಇವರು ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥ ಸ್ಫೋಟಕ ವಿಚಾರ ಬಯಲಾಗಿದೆ. ರೆಡ್ ಬ್ಯಾಗ್ಗಳ ಮೂಲಕ ಇವರು ಹುಕ್ಕಾ ಪಾಟ್ಗಳನ್ನು ಮನೆಗೂ ತಲುಪಿಸ್ತಾ ಇದ್ರು. ಡೆಲಿವರಿ ಬಾಯ್ಗಳ ಮೂಲಕ ಇವರು ತಲುಪಿಸ್ತಾ ಇದ್ರು. ಕೇವಲ 15 ನಿಮಿಷದಲ್ಲಿ ನೀವು ಹುಕ್ಕಾ ಏನಾದರೂ ಬೇಕು ಅಂಥೇಳಿ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಬರುತ್ತೆ. ನೀವಿರೋ ರೂಮು ಅಥವಾ ನೀವು ಎಲ್ಲೇ ಇದ್ದರೂ ಕೂಡ ನಿಮ್ಮ ಮನೆಗೆ ತಲುಪಿಸ್ತಾರೆ. ಯಾವಾಗ ಈ ವಿಚಾರವನ್ನು ಆ ಡೆಲಿವರಿ ಬಾಯ್ ರಿಪಬ್ಲಿಕ್ ಕನ್ನಡದ ಮುಂದೆ ತೆರೆದಿಟ್ನೋ, ನಮ್ಮ ತನಿಖಾ ವರದಿಗಾರ ಅರವಿಂದ್ ಇದನ್ನು ಒಂದೊಂದಾಗಿ ಈ ಜಾಲವನ್ನು ಭೇದಿಸ್ತಾ ಬಂದರು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಈ ಸ್ಟಿಂಗ್ ಆಪರೇಷನ್, ಇದೊಂದು ರಹಸ್ಯ ಕಾರ್ಯಾಚರಣೆಯನ್ನು ಸಂಪೂರ್ಣ ಯಶಸ್ವಿಗೊಳಿಸಿದ್ದು ನಮ್ಮ ತನಿಖಾ ವರದಿಗಾರ ಅರವಿಂದ್, ಪ್ರೌಡ್ ಆಫ್ ಯು. ನಿಜಕ್ಕೂ ಕೂಡ ಇದು ಕನ್ನಡ ಮಾಧ್ಯಮ ಲೋಕದಲ್ಲಿ ಇಂಥದ್ದೊಂದು ಸ್ಟಿಂಗ್ ಆಪರೇಷನ್ ಅಥವಾ ಇಂಥದ್ದೊಂದು ಲೈವ್ ಒಂದು ತನಿಖಾ ವರದಿಗಾರಿಕೆ ಬಹುಶಃ ಯಾರೂ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ತಮಗೆ ಹೇಗೆ ಮಾಹಿತಿ ಸಿಕ್ತು? ತಾವು ಇದನ್ನು ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ರಿ? ಜೊತೆಗೆ ಪೊಲೀಸರು ಇದನ್ನು ನೋಡಿ ಏನಂದರು? ಆ ಡೆಲಿವರಿ ಬಾಯ್ಗಳು ಏನಂತಾರೆ? ಹೇಗೆಲ್ಲ ಆಪ್ರೇಟ್ ಆಗುತ್ತಿದ್ದು? ಓವರ್ ಟು ಯು ಅರವಿಂದ್.
ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೆಂಗಳೂರು ಎಲ್ಲೋ ಒಂದ್ ಕಡೆ ನ್ಯೂ ಇಯರ್ಗೆ ಟಾರ್ಗೆಟ್ ಆಗಿತ್ತು. ಅದರಲ್ಲೂ ಕೂಡ ನಶೆ ಅಂದ್ರೆ ಈ ಡ್ರಗ್ಸ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ನಶೆ ಮಾಡೋದಕ್ಕಾಗಿ, ನಶೆ ಪಾರ್ಟಿಗಾಗಿ ಬೆಂಗಳೂರು ಟಾರ್ಗೆಟ್ ಆಗಿತ್ತು ಅನ್ನುವಂತ ಒಂದು ಮಾಹಿತಿ ಪೊಲೀಸರಿಗೂ ಕೂಡ ಇತ್ತು. ಅದರ ಒಂದು ಹಂತದಲ್ಲಿ ಅವರು ಕೂಡ ತನಿಖೆ ಮಾಡ್ತಾ ಇದ್ರು. ಹಾಗೆ ನಾವು ಕೂಡ ಆ ಹಂತದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ವಿ, ವರದಿ ಮಾಡ್ಬೇಕಂತ ಕಾಯ್ತಾ ಇದ್ವಿ. ಆದ್ರೆ 1ನೇ ತಾರೀಕು ಅಂದ್ರೆ ನ್ಯೂ ಇಯರ್ ದಿನ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಅಂದ್ರೆ ಸರಿಯಾದ ಮಾಹಿತಿಗಳು ಕೂಡ ಸಿಕ್ಕಿರೋದಿಲ್ಲ. ಅದಾದ ಬಳಿಕ ನಮಗೊಂದು ಮಾಹಿತಿ ಬರುತ್ತೆ. ಅದು ಕೂಡ ಹೇಗೆ ಬರುತ್ತೆ ಅನ್ನುವಂಥದ್ದಂದ್ರೆ, ನಾವು ಈ ಹಿಂದೆ ಸುಮಾರು 1 ತಿಂಗಳ ಕಾಲವಾಗಿ ಅದೊಂದು ಡ್ರಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಆ ಒಂದು ಸ್ಟೋರಿನ ವರದಿ ಮಾಡಿರ್ತೀವಿ. ಆ ವರದಿ ನೋಡಿದಂತಹ ಡೆಲಿವರಿ ಬಾಯ್ ಏನಿರ್ತಾನೆ, ಆತ ಈ ರೀತಿಯಾಗಿ ಆಗಿದೆ, ಹುಳಿಮಾವ್ನಲ್ಲಿ ಒಂದು ಫಿಲ್ಡ್ ಹುಕ್ಕಾನ ಅವರು ಡೆಲಿವರಿ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, ಜೊತೆಗೆ ಅವಾಚ್ಯವಾಗಿ ನನಗೆ ಬೈತಾ ಇದ್ದಾರೆ, ನಾನು ನಿಮ್ಮ ವರದಿಯನ್ನು ನೋಡಿದ್ದೆ ಅನ್ನುವಂಥ ಹಂತದಲ್ಲಿ ಆತ ನಮ್ಮ ರಿಪಬ್ಲಿಕ್ ಆಫೀಸ್ಗೆ ಕರೆ ಮಾಡಿ ನಮ್ಮನ್ನ ಸಂಪರ್ಕ ಮಾಡ್ತಾನೆ. ಆ ಬಳಿಕ ನಾವು ಆತನನ್ನ ಭೇಟಿಯಾಗಿ ಸಂಪೂರ್ಣವಾಗಿ ಆತನಿಗೆ ಏನೇನು ಆಯ್ತು ಅನ್ನುವಂಥದ್ದನ್ನ ಕೇಳ್ತೀವಿ. ಆ ಬಳಿಕ ಮತ್ತೆ ಆ ಒಂದು ಲೊಕೇಶನ್ ಯಾವುದು ಅನ್ನೋಂಥದ್ದನ್ನ ಪತ್ತೆ ಮಾಡ್ತೀವಿ. ಆ ಮುಖಾಂತರವಾಗಿ ನಾವು ಆ ಒಂದು ತನಿಖೆ ವರದಿಯನ್ನ ಮಾಡೋದಕ್ಕೆ ಮುಂದಾಗ್ತೀವಿ. ಆ ಸಂದರ್ಭದಲ್ಲಿ ಆ ಒಂದು ಅಡ್ಡೆ ಏನಿರುತ್ತೆ, ಹುಕ್ಕಾ ಪಾಟ್ಸ್ಗಳನ್ನ ಬೆಂಗಳೂರಿನ ಏರಿಯಾಗೆ ಕಳಿಸಿದಂತಹ ಆ ಅಡ್ಡೆ ಏನಿರುತ್ತೆ, ಆ ಅಡ್ಡೆ ಯಾವ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ತನಿಖೆ ಮಾಡ್ತೀವಿ. ಆಗ ಗೊತ್ತಾಗುತ್ತೆ ಕೋರಮಂಗಲ ವ್ಯಾಪ್ತಿಗೆ ಅಂತ ಹೇಳಿ. ಆಗ ಕೋರಮಂಗಲ ಪೊಲೀಸರಿಗೆ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡುವಂತದನ್ನ ಮಾಡ್ತೀವಿ. ಆ ಯುವಕ ಕೂಡ ಸಂಪರ್ಕ ಮಾಡ್ತಾನೆ. ಹೇಳಿದ ತಕ್ಷಣವೇ ಅವರು ಕೂಡ ತತ್ಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ, ಜೊತೆಗೆ ಕಾರ್ಯಪ್ರವೃತ್ತರಾಗ್ತಾರೆ. ನಮ್ಮ ಜೊತೆಗೇನೆ ಅವರು ಕೂಡ ಒಂದು ಕಾರ್ಯಪ್ರವೃತ್ತರಾಗಿ ಕಡೆಗೆ ಆ ಒಂದು ಅಡ್ಡೆಗೆ ಕೂಡ ಹೋಗ್ತೀವಿ. ಹೋದಂತ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡ್ತಾರೆ. ಲೈವ್ ಆಗ ಆ ಒಂದು ವರದಿಯನ್ನ ಕೂಡ ಮಾಡ್ತೀವಿ. ಆರೋಪಿಗಳನ್ನ ಬಂಧಿಸ್ತಾರೆ. ಜೊತೆಗೆ ಅಲ್ಲಿ ತುಂಬಾ ಶಾಕ್ಗೆ ಒಳಗಾಗುವಂತಹ ಪಾಟ್ಸ್ಗಳು, ಫ್ಲೇವರ್ಸ್ಗಳು ಇರ್ತವೆ. ಕೋಪ್ಟಾ ಕಾಯ್ದೆ ಅಡಿ ಕರ್ನಾಟಕದಲ್ಲಿ ಹುಕ್ಕಾ ಫ್ಲೇವರ್ಸ್ಗಳು ಬ್ಯಾನ್ ಆಗಿದೆ. ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು ಕೂಡ ಬ್ಯಾನ್ ಆಗಿದೆ. ಆದ್ರೆ ಆನ್ಲೈನ್ ನಲ್ಲಿ ವೆಬ್ಸೈಟ್ಗಳಲ್ಲಿ ಅದು ಹುಕ್ಕಾ ಸಿಗುತ್ತೆ ಅನ್ನುವಂಥದ್ದು ಒಂದು ಪೋಸ್ಟರ್ಗಳು ಈಗಲೂ ಕೂಡ ಹರಿದಾಡ್ತಾ ಇರುವಂಥದ್ದು. ರಂಜಿತ್, ನಿಜಕ್ಕೂ ಕೂಡ ಭಯಾನಕ ಸಂಗತಿ ಇದು. ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಪ್ರಮುಖವಾಗಿ ಈ ಒಂದು ಏನು ಡ್ರಗ್ ಆಪರೇಷನ್ ಮಾಡಿರ್ತೀವಿ, ಆಗ ಇದು ಸದನದಲ್ಲೂ ಕೂಡ ಚರ್ಚೆ ಆಗಿರುತ್ತೆ. ಸುರೇಶ್ ಕುಮಾರ್ ಅವರು ಇದನ್ನ ಒಂದು ಪ್ರಶ್ನೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ಈ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ, ಮಾಹಿತಿ ಇದ್ರೆ ಕೊಡಿ ಅಂತ ಹೇಳಿರ್ತಾರೆ. ನಾವು ಈಗ ಸಾಕ್ಷಿ ಸಮೇತವಾಗಿ ಆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಸಾಕ್ಷಿ ಕೊಡಿ ಅಂದಿರ್ತಾರೆ, ಸಾಕ್ಷಿಯನ್ನ ಕೊಟ್ಟಿರುವಂತದ್ದು. ಬಳಿಕ ಪೊಲೀಸರು ಕೂಡ ನಮಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನುವಂಥದ್ದನ್ನ ಹೇಳ್ತಾರೆ. ನಿಜಕ್ಕೂ ಕೂಡ ನಾವು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವರು ಕೂಡ ಈ ಹಿಂದೆ ನಮಗೆ ಮಾಹಿತಿ ಕೊಡಿ, ಅವ್ರು ಯಾರೇ ಆದ್ರೂ ಬಂಧಿಸ್ತೀವಿ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಕಮಿಷನರ್ ಕಚೇರಿಯಲ್ಲೇ ಅವರು ಅದನ್ನ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಾರೆ. ನಾವು ಯಾವಾಗ ಈ ಹಿಂದೆ ಡ್ರಗ್ ಆಪರೇಷನ್ ಮಾಡಿರ್ತೀವಿ ಆಗ ಅವರು ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ. ಅದರಂತೆ ಬೆಂಗಳೂರು ಪೊಲೀಸ್ ನಡೆದುಕೊಂಡಿರುವಂತದ್ದು. ಬೇಗನೆ ಆ ಒಂದು ರೇಡ್ ಅನ್ನ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ಒಂದು ಉದಾಹರಣೆ ಮುಖಾಂತರವಾಗಿ ಹೇಳೋದಾದ್ರೆ, ಗಾಯ ಆದ ಮೇಲೆ ಪರಿಹಾರ ಹುಡುಕೋದು, ಜೊತೆಗೆ ಗಾಯ ಮಾಡಿದವ್ರನ್ನ ಬಂಧಿಸೋದಕ್ಕಿಂತ ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇರುವಂಥದ್ದು. ಅದು ಆಗೋಕ್ಕೂ ಮುಂಚೆನೆ ನಾವು ಕಾಪಾಡ್ಕೊಳ್ಬೇಕಾಗಿತ್ತು. ನ್ಯೂ ಇಯರ್ನ ಬರ್ತ್ ಸೆಲೆಬ್ರೇಟ್ ಮಾಡಿದ್ರು 4 ದಿನಗಳ ಕಾಲ. ಅದರಲ್ಲೂ ಕೂಡ ಕೋಡ್ ವರ್ಡ್ ನ ಇಟ್ಟಿದ್ರು ರಂಜಿತ್ ಅವರು. ರೆಡ್ ಬ್ಯಾಗ್ ನ ಮುಖಾಂತರವಾಗಿ ಆ ಹುಕ್ಕಾವನ್ನ ಸಪ್ಲೈ ಮಾಡ್ತಿದ್ರು. ಯಾರು ಕನ್ಸ್ಯೂಮ್ ಮಾಡ್ಕೋತಾರೆ ಅವ್ರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಹೇಳಿರ್ತಾರೆ ಅವರು, ರೆಡ್ ಚೀಲ್ನಲ್ಲಿ ಇದೆ ನೋಡಿ ಅನ್ನುವಂಥದ್ದನ್ನ. ಸೊ ಈ ರೀತಿಯಾಗಿ ಪ್ರಕ್ರಿಯೆ ಇತ್ತು ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹುಶಃ ಇಂಥ ಎದೆಗಾರಿಕೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಇರುತ್ತೆ. ಇಂಥ ಡೇಂಜರಸ್ ಸ್ಪಾಟ್ಗಳಿಗೆ ಹೋಗಿ ಅಲ್ಲಿ ಸ್ಟಿಂಗ್ ಆಪರೇಷನ್ ಮೂಲಕ, ರಹಸ್ಯ ಕಾರ್ಯಾಚರಣೆ ಮೂಲಕ ಅದನ್ನು ಭೇದಿಸೋದು. ಥ್ಯಾಂಕ್ ಯು ಅರವಿಂದ್.